ಮಳವಳ್ಳಿ ಪಟ್ಟಣದ ಹೊರಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮಾಂಜನೇಯ ಸೇವಾ ಸಮಿತಿ ವತಿಯಿಂದ ಶ್ರೀರಾಮನವಮಿ ಪ್ರಯುಕ್ತ ಪಾನಕ ಮಜ್ಜಿಗೆ ಕೋಸುಬರಿಯನ್ನು ವಿತರಿಸಲಾಯಿತು. ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದ ಬಳಿಕ ಬಿಸಿಲಿನ ಬೇಗೆಯಿಂದ ಆಗಮಿಸಿದ ಭಕ್ತರಿಗೆ ಪಾನಕ ಮಜ್ಜಿಗೆ ಕೋಸುಬರಿಯನ್ನು ಶ್ರೀರಾಮಾಂಜನೇಯ ಸೇವಾ ಸಮಿತಿಯಿಂದ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಸನ್ನ, ಚಿಕ್ಕಮೋಗಣ್ಣ, ಪ್ರಶಾಂತ್, ಬೋರೇಗೌಡ, ರಾಮಕೃಷ್ಣ, ಪುಟ್ಟಣ್ಣ ಸೇರಿದಂತೆ ಹಲವರು ಇದ್ದರು. ಇದು ಈ ದಿನ ರಾಮನವಮಿ ಅಂಗವಾಗಿ ಹೊರಕೋಟೆ ಮಳವಳ್ಳಿಯಿಂದ ರಾಮನವಮಿ ಮಜ್ಜಿಗೆ ಪಾನಕ ಪ್ರಸಾದ ಮತ್ತು ವಿನಯ ಮಾಡ್ತಾ ಇದ್ದೀವಿ. ಈ ಎಲ್ಲ ಜನಾಂಗನೂ ಸೇರಿ ಹೊರಕೋಟೆ ಮುಖಂಡರು ಮತ್ತು ಇತರೆ ಜನಾಂಗ ಸಾರ್ವಜನಿಕರು ಭಕ್ತಾದಿಗಳು ಎಲ್ಲ ಸೇರಿ ಆ ಸ್ವಾಮಿ ಕೃಪೆಗೆ ಪಾತ್ರರಾಗಿ ರಾಮನವಮಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹೊರಕೋಟೆ ಜನಾಂಗ ಹಿಂದಿನಿಂದಲೂ ಅಂದರೆ ಪೂರ್ವಜರಿಂದಲೂ ರಾಮನವಮಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದಾದ ಮೇಲೆ ನಾವು ಪಟಾಭಿಷೇಕದಿಂದ ಅನ್ನಸಂತರ್ಪಣೆ ಎತ್ತಿಗೆ ಎಲ್ಲ ಪ್ರಕಾರ ಅದೇ ರೀತಿ ನಮ್ಮಲ್ಲಿ ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಅಂತ ಒಂದು ಸಮಿತಿ ಮಾಡ್ಕೊಂಡು ಟ್ರಸ್ಟ್ ಮಾಡ್ಕೊಂಡು ಟ್ರಸ್ಟ್ ವತಿಯಿಂದ ಇನ್ನೂ ಉನ್ನತವಾದ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕು ಅಂತೇಳಿ ಪ್ರತಿ ವರ್ಷ ಯಥಾಸ್ಥಿತಿಯಂತೆ ಈ ರಾಮನವಮಿ ಆಚರಿಸಬೇಕು. ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಹೊರಕೋಟೆ ಮಳವಳ್ಳಿ ವತಿಯಿಂದ ಹೊರಕೋಟೆಯಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ರಾಮ ಮಂದಿರದಲ್ಲಿ ಈ ದಿನ ಶ್ರೀ ರಾಮನವಮಿಯನ್ನು ಹಮ್ಮಿಕೊಂಡಿದ್ದು ಯಥಾಸ್ಥಿತಿ ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಾನಕ ಮತ್ತು ಮಜ್ಜಿಗೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ದಿನಾಂಕ 14/4/2025 ಬೃಹತ್ ಅನ್ನದಾನ ಶಿಬಿರವನ್ನು ಕಾರ್ಯಕ್ರಮವನ್ನು ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಭಗವಂತನ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಈ ದಿನ ಕೂಡ ಸಾವಿರಾರು ಜನ ಭಕ್ತರಿಗೆ ಮಜ್ಜಿಗೆ ಮತ್ತು ಪಾಕ ವಿತರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.